ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ದೋಸ್ತ್. ಇವತ್ತು ನಾವು ಮಾತಾಡೋ ಕ್ರಾಪ್ಸ್ ಬಗ್ಗೆ. ಯಾಕೆ ಮಾತಾಡೋದು ಅನ್ನೋದು ನಾನು ನಿಮ್ಗೆ ಮೊದಲು ಹೇಳ್ತೇನೆ. ಎಲ್ಲ ರೈತರು ಬೆಳೆಗಳನ್ನು ಬೆಳೀತಾರೆ. ಒಂದು ಉದ್ದೇಶ, ಬೆಳೆ ಚಲೋಗಿ ಬರಬೇಕು. ಎರಡನೇದ, ಅದರಿಂದ ಸ್ವಲ್ಪ ನಮ್ಗೆ ಆದಾಯ ಬರಬೇಕು ಅನ್ನೋ ಒಂದು ಉದ್ದೇಶ ಇದ್ದಿರ್ತೈತಿ. ಆದರೆ ಎಷ್ಟು ಜನ ರೈತರು ಆದಾಯನ ಅರ್ನ್ ಮಾಡ್ತಾರೋ ಪ್ರತಿ ಬೆಳೆದಿಂದ? ಭಾಳ ಅಲ್ಲಿಗೋ ಎಲ್ಲಿಗೋ ಒಬ್ಬರ. ಯಾಕಂದ್ರೆ ದೋಸ್ತ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈದ ಗೇಮ್ ಐತಿ. ಡಿಮ್ಯಾಂಡ್ ಹೆಚ್ಚಿದ್ದಾಗ ನೀವೆಲ್ಲರೇ ನೀವು ಬೆಳೆಯನ್ನು ಬೆಳೆದ್ರಿ ಅಂದ್ರೆ ಜಬರ್ದಸ್ತ್ ಆಗಿರುವಂಥ ರೇಟ್ ನಿಮ್ಗೆ ಸಿಗತೈತಿ. ಸಣ್ಣ ರೈತರಿಗೆ ಹೇಳಿ ಮಾಡಿಸಿರುವಂಥ ಒಂದು ಕ್ರಾಪ್ಗಳು. ಕೆಲಸ ಜಾಸ್ತಿ ಐತಿ, ಪ್ರಾಫಿಟು ಕೂಡ ಜಾಸ್ತಿ ಬರುವಂಥ ಸಂಭಾವನೆಗಳು ಭಾಳ ಅದಾವು. ಒಂದು ವೇಳೆ ನೀವೆಲ್ಲರೇ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಗೇಮ್ನ ತಿಳ್ಕೊಂಡ್ರಿ ಅಂದ್ರೆ ದೋಸ್ತ, ಜಬರ್ದಸ್ತ್ ಆಗಿರುವಂಥ ಪ್ರಾಫಿಟ್ನ ನೀವು ಅರ್ನ್ ಮಾಡ್ಬೋದು. ಅದು ಕೂಡ ಫಾರ್ಮಿಂಗ್ನಿಂದ. ಕ್ರಾಪ್ಗಳ ಬಗ್ಗೆ ಮಾತಾಡೋದು ದೋಸ್ತ, ಇನ್ನು ಡೀಟೇಲ ಕಾಸ್ಟ್ ಎಟ್ ಬರ್ಬೋದು, ಯಾವ ಬೆಳೆ ಎಲ್ಲ ತಿಳ್ಕೊಬೇಕೈತಂದ್ರೆ ವಿಡಿಯೋನ ಎಂಡ್ ತನಕ ನೋಡಾಗಬೇಕು. ಇನ್ನು ತನಕ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ಸ್ಟಾರ್ಟ್ ಮಾಡು ಶ್ರೀ ಗಣೇಶ ಅಂತ ಹೇಳಿ. ಮೊದಲೇ ಬೆಳೆ ದೋಸ್ತ, ಬೇಬಿ ಕಾರ್ನ್ ಅಂತ ನಾವು ಕರಿತೇವೆ. ಭಾಳಷ್ಟು ರೈತರು ಇದನ್ನು ಬೆಳೀತಿರ್ತಾರು. ನೀವು ಬೆಳೆದಿರ್ಬೋದು. ಇದ್ರದ ಡೀಟೇಲ್ ಆಗಿ ನೋಡೋಣ. ಬೇಬಿ ಕಾರ್ನ್ ನೀವು ಎಲ್ಲಾದ್ರೂ ಬೆಳೆದ್ರಿ ಅಂದ್ರೆ ಎಷ್ಟು ಆದಾಯ ನೀವು ಹುಡ್ಸೋಕೆ ಸಾಧ್ಯತೆ ಅಂತಂದ. ಬೇಬಿ ಕಾರ್ನ್ ನೀವು ಬೆಳಿಬೇಕೈತಂದ್ರೆ ಮಣ್ಣು ಮತ್ತು ಟೆಂಪ್ರೇಚರ್ ಯಾವ ಲೆವೆಲ್ಗೆ ಇರಬೇಕು ಅನ್ನೋದನ್ನ ನಾವು ತಿಳ್ಕೊನು. ಒಂದು ಲೂಮಿ ಸಾಯಿಲ್ ಅಂತ ನಾವು ಕರಿತೇವೆ ದೋಸ್ತ. ಸೊ ಆ ಥರದ ಮಣ್ಣು ಏನಾದರೂ ಇತ್ತಂದ್ರೆ ನಿಮ್ಮ ಹೊಲದಾಗ, ಅದು ಭಾಳಷ್ಟು ಪರ್ಫೆಕ್ಟ್ ಆಗಿರುವಂಥ ಮಣ್ಣು ಈ ಬೇಬಿ ಕಾರ್ನ ಬೆಳೆಯೋಕೆ. ಬೇರೆ ಮಣ್ಣಾಗ ಬರೋಂಗಿಲ್ಲ ಅಂತ ಹೇಳಂಗಿಲ್ಲ, ಇದು ಭಾಳ ಸೂಟೇಬಲ್ ಆಗೈತಿ ಅಂತ ಹೇಳತ್ತೇನು. ಸೊ ಇನ್ನು ಸೂಟೇಬಲ್ ಟೆಂಪ್ರೇಚರ್ ಯಾವುದಾ? 20 ಡಿಗ್ರಿ ಸೆಲ್ಸಿಯಸ್ದಿಂದ ಹಿಡ್ಕೊಂಡು ದೋಸ್ತ 30 ಡಿಗ್ರಿ ಸೆಲ್ಸಿಯಸ್ದಾಗ ಜಬರ್ದಸ್ತಾಗಿ ಬೇಬಿ ಕಾರ್ನ ಬೆಳಿತೈತಿ. ಟೆಂಪ್ರೇಚರ್ ಜಾಸ್ತಿ ಇತ್ತಂದ್ರೆ ಅಲ್ಲಿಯೂ ಬೆಳಿತೈತಿ. ಬಟ್ ಏನಂದ್ರೆ ಒಂದು ಸ್ವಲ್ಪ ಇಳುವರಿ ಮ್ಯಾಗ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದ್ದಿರ್ತಾವೆ ದೋಸ್ತ. ಇನ್ನು ಇದಕ್ಕೆ ಇರಿಗೇಷನ್ ಸಿಸ್ಟಮ್ ಅಂದ್ರೆ ನೀರು ಕೊಡುವಂಥ ಪದ್ಧತಿ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಇದಕ್ಕೆ ಕರೆಕ್ಟಾದ ಟೈಮಲ್ಲಿ ಕರೆಕ್ಟಾಗಿ ನೀವೇನಾದರೂ ನೀರು ಕೊಡಲಿಲ್ಲ ಅಂದ್ರೆ ಚಾನ್ಸಸ್ ಐತಿ ಮತ್ತು ಅಗೇನ್ ನಿಮ್ಮ ಇಳುವರಿ ಮೇಲೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಐತಿ. ಒಂದು ಸಪೋಸ್ ಎಲ್ಲರೇ ನೀರು ಹೆಚ್ಚಾಯಿತು ಅಂದರೆ ಏನಾಗ್ತೈತಿ, ಬೇರುಗಳೆಲ್ಲ ಕೊಳೆತಾ ಭಾಳಷ್ಟು ಪ್ರಾಬ್ಲಮ್ಗಳು ಇರ್ತಾವೆ. ನೀರು ಐತೆ ಅಂತ ಹೇಳಿ ದಬಾಯಿಸಿ ಬಿಡೋ ಅವಶ್ಯಕತೆ ಇಲ್ಲ. ಪರ್ಫೆಕ್ಟಾಗಿ ಎಷ್ಟು ಬೇಕು ನೋಡು ಅಷ್ಟು ಇದಕ್ಕೆ ಬಿಡಬೇಕಾಗ್ತೈತಿ. ನಾನು ನಿಮ್ಗೆ ಆವಾಗಲೇ ಫಸ್ಟ್ದು ಇಂಟ್ರೊಡಕ್ಷನ್ದಾಗ ಹೇಳು, ಮಾರ್ಕೆಟ್ದಾಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈದಾಗ ಗೇಮ್ ಇದ್ದಿರ್ತೈತಿ ಅಂತಂದ. ಸೊ ಈ ಬೆಳೆನೂ ಕೂಡ ನೀವು ಬೆಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈದ ಒಂದು ಸ್ವಲ್ಪ ಗೇಮ್ ತಿಳ್ಕೊಬೇಕು ನೀವು. ಸೊ ಬೇಬಿ ಕಾರ್ನ ಎಲ್ಲಕ್ಕಿಂತ ಹೆಚ್ಚು ಯಾವಾಗ ಸೇಲ್ ಆಗ್ತೈತಿ? ಒಂದು ಫೆಸ್ಟಿವಲ್ ಸೀಸನ್ದಾಗ, ಇನ್ನೊಂದು ಮದುವೆಗಳ ಸೀಸನ್ದಾಗ. ಸೊ ಇವೆರಡೂ ಸೀಸನ್ದಾಗ ಬೇಬಿ ಕಾರ್ನ ಭಾಳಷ್ಟು ಡಿಶ್ಗಳನ್ನ ಮಾಡೋಕೆ ಮಂದಿ ಬೈ ಮಾಡ್ತಿರ್ತಾರೆ. ಸೊ ಆವಾಗ ನಿಮ್ಮ ಹತ್ರ ಈ ಬೆಳೆ ಇರಬೇಕು. ಆವಾಗ ನಿಮ್ಗೆ ಚಲೋ ಅಂತ ರೇಟ್ ಸಿಗ್ತೈತಿ. ಇಲ್ಲ ಆಯ್ತಂದ್ರೆ ಈ ಭಾಳಷ್ಟು ಕಂಪ್ನಿಗಳು ಇದಾವೆ ದೋಸ್ತ. ಈ ಫುಡ್ ಪ್ರೊಸೆಸಿಂಗ್ ಕಂಪ್ನಿಗಳಂತ ನಾವು ಕರಿತೇವೆ. ಈ ಬೇಬಿ ಕಾರ್ನ್ಗಳನ್ನ ತೊಗೊಂಡ ಅವ್ರು ಏನು ಮಾಡ್ತಾರೆ ಅಂದ್ರೆ ಈ ಫುಡ್ ಪ್ರೊಸೆಸಿಂಗ್ದಾಗ ಹಾಕಿ ಅದನ್ನ ಸ್ಟೋರ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡುತ್ತಿರ್ತಾರೆ. ಸೊ ಅಂಥ ಒಂದು ಕಂಪ್ನಿಗಳ ಸಂಗಟ ನೀವು ಟೈಅಪ್ ಮಾಡ್ಕೋಬೇಕಾಗ್ತೈತಿ. ಸೊ ಸಪೋಸ್ ಎಲ್ಲರೇ ಆ ಆಪ್ಷನ್ ನಿಮ್ಮ ಹತ್ರ ಇತ್ತಂದ್ರೆ, ಇಲ್ಲಾಗಿತ್ತಂದ್ರೆ ಅದು 2 ಆಪ್ಷನ್ ಅಂತೂ ನಿಮ್ಮ ಹತ್ರ ಐತಿ. ಈ ಟೈಮ್ದಾಗ ಎಲ್ಲರೂ ನೀವು ಬೆಳೆದ್ರಿಂದ ನಿಮ್ಗೆ ರೇಟ್ ಹೆಚ್ಚು ಸಿಗುವಂಥ ಚಾನ್ಸಸ್ ಇದ್ದಿರ್ತಾವೆ. ಸೊ ಇನ್ನು ಖರ್ಚು ಬಗ್ಗೆ ಮಾತಾಡೋದು ದೋಸ್ತ. ಪ್ರತಿ 1 ಎಕರೆಗೆ ಎಷ್ಟು ಖರ್ಚು ಬರೋ ಸಾಧ್ಯತೆ ಐತಿ ಅಂದ್ರೆ 25,000ದಿಂದ ಹಿಡ್ಕೊಂಡು 30,000 ತನಕ ಖರ್ಚು ಬರುವಂಥ ಸಾಧ್ಯತೆ ಇದೆ. ಅದ್ರಾಗ ಬೀಜನೂ ಬತ್ತು, ಫರ್ಟಿಲೈಸರು ಬತ್ತು ದೋಸ್ತ. ಬೀಜ ಹಾಕಿ 50ರಿಂದ 60 ದಿನದಾಗ ನಿಮ್ಗೆ ಇಲ್ಲಿಂದ ಹಾರ್ವೆಸ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಒಂದು 5ರಿಂದ 6 ಸತಿ ನೀವು ಇಲ್ಲಿಂದ ಹಾರ್ವೆಸ್ಟ್ ತೊಗೋಬೋದು ದೋಸ್ತ. ಅದು ಒಂದು ಸೀಸನ್ ಅಂದರೆ 6 ತಿಂಗಳದ್ದು ಒಂದು ಸೀಸನ್ ಇರ್ತೈತಿ. ಸೊ ಅಲ್ಲಿ ತನಕ ನೀವು ಇದನ್ನು ತೊಗೋಬೋದು ದೋಸ್ತ. ಪ್ರತಿ ಎಕರೆಗೆ ದೋಸ್ತ 1.5 ಲಕ್ಷದಿಂದ ಹಿಡ್ಕೊಂಡು 2 ಲಕ್ಷ ತನಕ ಇನ್ಕಮ್ ಬರುವಂಥ ಸಾಧ್ಯತೆ ಐತಿ. ಡಿಪೆಂಡ್ ಆಗ್ತೈತಿ ಅಗೇನ್ ಡಿಮ್ಯಾಂಡ್ ಅಂತ ನಾನೇನು ನಿಮ್ಮ ಮೊದಲು ಹೇಳಿನಲ್ಲ, ಆ ಡಿಮ್ಯಾಂಡ್ ಮ್ಯಾಗ ದೋಸ್ತ. ಡಿಮ್ಯಾಂಡ್ ಚಲೋ ಇತ್ತಂದ್ರೆ ರೇಟ್ ಇದಕ್ಕಿಂತ ಹೆಚ್ಚಾಗುವಂಥ ಚಾನ್ಸಸ್ ಐತಿ. ಡಿಮ್ಯಾಂಡ್ ಕಡಿಮೆ ಇತ್ತಂದ್ರೆ ರೇಟ್ ಇದಕ್ಕಿಂತ ಕಡಿಮೆ ಆಗುವಂಥ ಚಾನ್ಸಸ್ ಐತಿ. ಯಾವುದೇ ಬೆಳೆ ಬೆಳೀರಿ, ಅದ್ರ ಡಿಮ್ಯಾಂಡ್ ಎಷ್ಟು ಐತಿ ಅನ್ನೋದು ತಿಳ್ಕೊಂಡು ನೀವು ಬೆಳೀರಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೇನೆ. ಸೊ ಬೆಳೆ ಬೆಳೆಯಾಗದೆ ಒಂದು ಪೀಳಿಗೆ ರಿಸ್ಕ್ ಅಂತೂ ಇದ್ದೇ ಇರ್ತೈತಿ. ರಿಸ್ಕು ಇದ್ರಾಗ ಐತಿ ದೋಸ್ತ. ರೋಗಗಳು ಭಾಳ ಬರ್ತಾವೆ. ಅದಕ್ಕೆ ನೀವು ಔಷಧಿಗಳನ್ನೆಲ್ಲ ಸಿಂಪಡಣೆ ಮಾಡಬೇಕು. ಒಂದು ವೇಳೆ ಅದನ್ನೆಲ್ಲ ನೀವು ನೀಟಾಗಿ ಕಂಟ್ರೋಲ್ ಮಾಡಿದ್ರಿ ಅಂದ್ರೆ ಇಷ್ಟು ಅರ್ನ್ ಮಾಡುವಂಥ ಪೊಟೆನ್ಷಿಯಲ್ ಐತಿ. ಇಲ್ಲಾಗಿತ್ತಂದ್ರೆ ಅಗೇನ್ ಆ್ಯಸ್ ಯೂಶ್ವಲಿ ನೀವು ರೈತರಿದ್ದೀರಿ, ನಿಮಗೇನು ಹೊಸದಲ್ಲ, ಲಾಸ. ಸೊ ಲಾಸ್ ಆಗುವಂಥ ಚಾನ್ಸಸ್ ಇದ್ರಾಗೂ ಭಾಳ ಐತಿ.